ವಿಠ್ಠಲ ರುಖಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಸಮೃದ್ಧ ಪುರುಷ 15 ಜುಲೈ 2014 1 ಗಂಟೆ 10 ನಿಮಿಷ ಮಧ್ಯಾಹ್ನ ಬೆಂಗಳೂರಲ್ಲಿ ಜನನ. ಶತಾಭಿಷ ನಕ್ಷತ್ರ, ಕುಂಭ ರಾಶಿ, ತುಲಾ ಲಗ್ನ. ಕುಂಭ ರಾಶಿ ತುಲಾ ಲಗ್ನದಲ್ಲಿ ಜನನ. ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದ್ದಾನೆ. ಒಳ್ಳೆಯ ಯೋಗ, ನೋ ಪ್ರಾಬ್ಲಮ್. ಯೋಗಕ್ಕೇನು ಚಿಂತೆ ಇಲ್ಲ, ನಕ್ಷತ್ರಕ್ಕೇನು ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಬಿಡೋಣ. ಇದು ಜಾತಕ ನೋಡಿ. ಕುಜ ಹಾಗೂ ಶನಿ ಒಂದೇ ಮನೆಯಲ್ಲಿದ್ದಾರೆ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ. ಇದನ್ನು ನಾನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀನಿ. ಇದನ್ನು ನಾನು ಯೌವನಾವಸ್ಥೆ ಅಂತ ಕರಿತೀನಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಕೊಡ್ತವೆ. ಅದೂ ಅಲ್ಲದೆ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾವೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ನೋಡಿ, ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಬೇಕು. ಅದಕ್ಕಿಂತ ಮುಂಚೆವಾಗಿ ತುಲಾ ಲಗ್ನದ ಯೋಗಕಾರಕ ಗ್ರಹಗಳನ್ನು ತಿಳ್ಕೊಳ್ಳೋಣ. ತುಲಾ ಲಗ್ನದ ಯೋಗಕಾರಕ ಗ್ರಹ 1ನೇದು ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಸೂರ್ಯ, 5ನೇದು ಚಂದ್ರ. ರಾಹು ಮತ್ತು ಕೇತು ಮಿತ್ರರಾದ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ. ಗುರು ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳು. ನೋಡಿ, ವಕ್ರೀಯರು ಶನಿ ವಕ್ರೀಯ, ಉಚ್ಚ ವಕ್ರೀಯ, ಉಚ್ಚ ಗುರು, ಅಸ್ತಂಗತ ಬುಧ. ನೋಡಿ, ವಕ್ರಗತಿ ಶನಿ ಇದ್ದಾನೆ. ಜಾತಕದಲ್ಲಿ ಉಚ್ಚ ಗುರು ಹಾಗೂ ಉಚ್ಚ ಶನಿ ಇದ್ದಾರೆ. ಅಸ್ತಂಗತ ಗುರು ಇದ್ದಾನೆ. ಗುರು ಅಸ್ತಂಗತ ಆದರೆ ಏನು ಚಿಂತೆ ಮಾಡೋದು ಬೇಡ. ಯಾಕೆಂದರೆ ಅವನು ವಿರೋಧಿ, 6ನೇ ಮನೆ ಸ್ವಾಮಿ. ಅಸ್ತಂಗತ ಅಂದರೆ ಇನ್ನೂ ಒಳ್ಳೆಯದೇ ಅಲ್ವಾ? ಬನ್ನಿ ನೋಡುವ. ಜಾತಕದಲ್ಲಿ ಏನೇನಿದೆ ನೋಡೋಣ. ನೋಡಿ, 1ನೇ ಭಾವದಲ್ಲಿ 4 ಮತ್ತು 5ನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಕುಜ ವಿರೋಧಿ 0 ಡಿಗ್ರಿಯಲ್ಲಿದ್ದಾನೆ. ಬಟ್ ಕುಜ ಶನಿ ಜೊತೆ ಕೂಡಬಾರದು. ನೋಡಿ, ಇಲ್ಲಿ 4 ಮತ್ತು 5 ಅಲ್ಲದೆ 1ನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಏನೇನು ನೋಡಿ, 1ನೇ ಭಾವದ ಫಲ ಈ ಮಗುವಿಗೆ ಒಳ್ಳೆ ವ್ಯಕ್ತಿತ್ವ ಬರುತ್ತೆ, ಒಳ್ಳೆ ಗುಣಗಳು ಬರ್ತವೆ, ಒಳ್ಳೆ ವಿಚಾರಗಳು ಬರ್ತವೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ, ಒಳ್ಳೆ ಕೆಪಬಲ್ ಇರ್ತಾನೆ. ನಿಮ್ಮ
ಫಿಸಿಕಲಿ ಹಾಗೂ ಮೆಂಟಲಿ ಬಹಳ ಸ್ಟ್ರಾಂಗ್ ಇರೋದಿಲ್ಲದೇ ಆಶಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾನೆ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ತಾನೆ, ಒಳ್ಳೆ ಬುದ್ಧಿವಂತಿಕೆ ನಡೀತಾನೆ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಹಾಗೂ ಒಳ್ಳೆ ಟೇಸ್ಟನ್ನು ಹೊಂದಿರ್ತಾನೆ, ಹಾಗೂ ಜವಾಬ್ದಾರಿತ ವ್ಯಕ್ತಿತ್ವ ಹಾಗೂ ಪ್ರಜ್ಞಾವಂತ ನಾಗರಿಕನಾಗ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕಂದರೆ ಶನಿ ಪ್ರಜ್ಞಾವಂತ ನಾಗರಿಕನಾಗಿ ಮಾಡ್ತಾನೆ. ಅದು ಅಲ್ಲದೆ 4ನೇ ಭಾವದ ಫಲ ನೋಡಿ. ತಾಯಿ ಮೇಲೆ ವಿಪರೀತ ವ್ಯಾಮೋಹ, ಪ್ರೀತಿ, ವಿಶ್ವಾಸ ಇರುವುದಲ್ಲದೆ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಹೊತ್ತುಕೊಳ್ತಾನೆ. ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾನೆ. ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಲಿ 100ಕ್ಕೆ 100 ಲಾಭ ತೆಗಿತಾನೆ, ನೆಮ್ಮದಿಯ ಬದುಕನ್ನು ಬದುಕ್ತಾನೆ, ಸುಖಮಯ ಜೀವನವನ್ನು ಸಾಗಿಸ್ತಾನೆ, ಒಳ್ಳೆ ಪ್ರಾಪರ್ಟಿ ಮಾಡಿರ್ತಾನೆ, ಹೈಯರ್ ಎಜುಕೇಷನ್ ತೊಗೊತಾನೆ, ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಆಗೋದಲ್ಲದೆ ಮನೆಯ ಸ್ಥಿತಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುವುದಲ್ಲದೆ ಹಾಸ್ಪಿಟ್ಯಾಲಿಟಿ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೊತಾನೆ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋದಲ್ಲದೆ ಆಭರಣ ಹಾಗೂ ವೆಹಿಕಲ್ ಈ ವಸ್ತುಗಳನ್ನು ಖರೀದಿ ಮಾಡ್ತಾನೆ. ಅದು ಅಲ್ಲದೆ ಮನೆ ಮತ್ತು ಹೊಲ ಇಮ್ಮೂವಬಲ್ ಪ್ರಾಪರ್ಟಿನೂ ಖರೀದಿ ಮಾಡುವಂಥ ವ್ಯಕ್ತಿತ್ವ ಆಗಿರ್ತಾನೆ. ನೋಡಿ, 5ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆ ಎಜುಕೇಷನ್ ಪಡ್ಕೊಳ್ತಾನೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಸೆಕ್ಸ್ಯುವಲ್ ಲೈಫ್ ಎಂಜಾಯ್ ಮಾಡ್ತಾನೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಮಕ್ಕಳು ಪ್ರಜ್ಞಾವಂತ ಹಾಗೂ ಸುಸಂಸ್ಕೃತರಾಗಿರ್ತಾರೆ, ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತಾನೆ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ. ಎಲ್ಲ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ಳೋದಲ್ಲದೆ ಏನೇ ಕಷ್ಟ ಬರಲಿ ಎದುರಿಸುವಷ್ಟು ಶಕ್ತಿಯುತನಾಗಿರ್ತಾನೆ, ಸುಖ ಶಾಂತಿಯಿಂದ ಬದುಕೋದಲ್ಲದೆ ಕಷ್ಟಗಳಿಂದ ದೂರ ಇರ್ತಾನೆ, ಸಾಧನೆಗೆ ದಾರಿ ಮಾಡ್ಕೋತಾನೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ಲದೆ ಒಳ್ಳೆ ಪಾಪ್ಯುಲಾರಿಟಿ ಹಾಗೂ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತಾನೆ. ಇದು 5ನೇ ಭಾವದ ಫಲ. ನೋಡಿ, ಇಲ್ಲೇ 4ನೇ ಮನೆ ಸ್ವಾಮಿ ಆಗಿದ್ದರಿಂದ ಇಲ್ಲೇ ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ 1ನೇ ಮನೆಯಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೆ. ಸಸಾ ಮಹಾಪುರುಷ ರಾಜಯೋಗ ಆಗುತ್ತೆ 1ನೇದು. 4ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ ಉಚ್ಚ ಇರೋದ್ರಿಂದ ಕುಬೇರ ಯೋಗ ಆಗುತ್ತೆ. ಕುಜ ಮತ್ತು ಶನಿ ಯುತಿಯನ್ನು ನಾವು ಅಸ್ಥಿಭಂಗ ದೋಷ ಅಂತ ಕರಿತೀವಿ. ಅಸ್ಥಿಭಂಗ ದೋಷ ಅಂತ ಕರಿತೀವಿ. ಬಹಳ ಕೆಟ್ಟ ದೋಷ ಇದು, ಬಹಳ ಕೆಟ್ಟ ದೋಷ. ದೋಷಗಳಲ್ಲೇ ಅತಿ ದೊಡ್ಡ ದೋಷ ಅಸ್ಥಿಭಂಗ ದೋಷ. ಅದನ್ನ ಆಮೇಲೆ ಮಾತಾಡೋಣ. ನೋಡಿ, ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಇರುತ್ತೋ ಅವರು ಬಹಳ ಜ್ಞಾನವಂತರು, ಆಧ್ಯಾತ್ಮಿಕ ಜೀವನವನ್ನು ನಡೆಸೋರು, ದೇವರಲ್ಲಿ ವಿಪರೀತ ಆಸಕ್ತಿಯನ್ನು ಹಾಗೂ ನಂಬಿಕೆಯನ್ನು ಇಟ್ಟವರು. ಅದೂ ಅಲ್ಲದೆ ಹಿರಿಯರನ್ನು ಬಹಳ ಪ್ರೇಮದಿಂದ ಭಕ್ತಿಯಿಂದ ನೋಡೋರು, ಚಿಕ್ಕವರನ್ನು ಬಹಳ ಪ್ರೇಮದಿಂದ ನಡೆಸ್ಕೊಳ್ಳೋರು, ಒಟ್ಟು ನೀತಿ ರೀತಿ ಲೀಗಲಿ ನಡೆಯುವಂಥ ವ್ಯಕ್ತಿ. ಹೆಚ್ಚಾಗಿ ಸಸಾ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವರು ಅಡ್ವೊಕೇಟು, ಟ್ಯಾಕ್ಸ್ ಕನ್ಸಲ್ಟೆಂಟು, ಜಡ್ಜು ಈ ರೀತಿ ಆಗ್ತಾರೆ. ಹೆಚ್ಚಾಗಿ ಸಸಾ ಮಹಾಪುರುಷ ರಾಜಯೋಗದವರು ಜೀವನವನ್ನು ಬಹಳ ನೀತಿ ರೀತಿಯಿಂದ ಕೂಡಿರುತ್ತೆ, ಬಹಳ ಸಿಸ್ಟಮೆಟಿಕ್ ಇರ್ತಾರೆ, ಬಹಳ ನೀಟ್ನೆಸ್ ಇರ್ತಾರೆ, ಯಾವುದೇ ವಸ್ತುವನ್ನು ಹಾಳು ಮಾಡ್ಕೊಳ್ಳಲ್ಲ. ಆ ರೀತಿ ಇವರ ಮೆಂಟ್ಯಾಲಿಟಿ ಇರುತ್ತೆ. ಅದು ಅಲ್ಲದೆ ಜ್ಞಾನ ಮಾತ್ರ ವಿಪರೀತ ಇರುತ್ತೆ ಅವ್ರಿಗೆ. ಯಾವುದೇ ಸೆಕ್ಟರಲ್ಲಿ ತಗೊಳ್ಳಿ ಒಳ್ಳೆ ಜ್ಞಾನವನ್ನು ಅರಗಿಸ್ಕೊಂಡಿರ್ತಾರೆ. ಅದು ಅಲ್ಲದೆ ಕುಬೇರ ಯೋಗ, ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ ಮತ್ತು ಸಾಧನೆ ಕಟ್ಟಿಟ್ಟ ಬುದ್ಧಿ. ಇವೆರಡೂ ರಾಜಯೋಗದಲ್ಲಿ ಹುಟ್ಟಿದವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಒಳ್ಳೆಯ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಿ ಕೆಲಸಗಳಲ್ಲದೆ
ಮಾನ, ಪ್ರತಿಷ್ಠೆ, ಯಶಸ್ಸು, ನೀತಿ, ರೀತಿ, ಸಾಧನೆ, ಸ್ಥಾನ, ಮಾನ ಹಾಗೂ ಆರೋಗ್ಯ ಹಾಗೂ ಆಯುಷ್ಯವನ್ನು ಕೊಟ್ಟು ದೇವರು ಇವರನ್ನು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಬಹಳ ಬುದ್ಧಿವಂತರನ್ನಾಗಿ ಮಾಡಿರ್ತಾನೆ, ಬಹಳ ನೀತಿವಂತರನ್ನಾಗಿ ಮಾಡಿರ್ತಾನೆ, ಬಹಳ ಯಶಸ್ವಿಯಾಗಿ ಮಾಡಿರ್ತಾನೆ, ಬಹಳ ಸಕ್ಸಸ್ಫುಲ್ ಆಗಿ ಮಾಡಿರ್ತಾನೆ. ಬೇರಾರ ಬಿಟ್ಟರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನೋಡಿ, ಈ ಅಸ್ಥಿಭಂಗ ದೋಷ ಏನಿದೆಯಲ್ಲ, ಬಹಳ ಕೆಟ್ಟ ದೋಷ ಇದೆ. ಹೌದು, ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕುಜ ಶಾಂತಿನ ಅವಶ್ಯಕತೆ ಇಲ್ಲ, ಶನಿ ಶಾಂತಿನ ಅವಶ್ಯಕತೆ ಇಲ್ಲ. ಈ ಮಗುವಿನ ತಂದೆ ಮತ್ತು ತಾಯಿ, ಆ ಹಿಂದಿನ 7 ಜನ್ಮದ ಪೂರ್ವಜರು, ತಾಯಿದಾಗಿರ್ಬೋದು, ತಂದೆದಾಗಿರ್ಬೋದು, ಅವರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ. ಇಲ್ಲ ಅವರ ಆತ್ಮ ಸೇರೋ ಜಾಗಕ್ಕೆ ಸೇರಿರುವುದಿಲ್ಲ ಅವು. ಹಾಗಾಗಿ ಇದು ಅಸ್ಥಿಭಂಗ ದೋಷ ಜನರೇಟ್ ಆಗುತ್ತೆ. ಈ ಅಸ್ಥಿಭಂಗ ದೋಷ ಜನರೇಟ್ ಆದರೆ 100%, 100ಕ್ಕೆ 100 ಅಸ್ಥಿಭಂಗ ದೋಷ ಜನರೇಟ್ ಆದರೆ 100ಕ್ಕೆ 100 ಜೀವನ ಏಳಿಗೆ ಆಗೋದಿಲ್ಲ. ಹೌದು, ವಿಪರೀತ ಕಷ್ಟಗಳು ಬರ್ತವೆ, ವಿಪರೀತ ವಿವಾದಗಳು ಬರ್ತವೆ, ವಿಪರೀತ ಹಿಂಸೆ ಆಗುತ್ತೆ. ಹೌದು, ಜೀವನದಲ್ಲಿ ಸಕ್ಸಸ್ ಕಡಿಮೆ ಆಗುತ್ತೆ. ಒಂದು ವೇಳೆ ಸಕ್ಸಸ್ ಸಿಕ್ಕರೆ ನೆಮ್ಮದಿ ಕಡಿಮೆ ಆಗುತ್ತೆ. ಒಂದು ವೇಳೆ ನೆಮ್ಮದಿ ಸಿಕ್ಕರೆ ಸಕ್ಸಸ್ ಇರುವುದಿಲ್ಲ. ಯಾವುದಾದ್ರೂ ಒಂದು ವಿಷಯದಲ್ಲಿ ಬಹಳ ವೀಕ್ನೆಸ್ ಆಗುತ್ತೆ. ಹೌದು, ಇದು ಇಲ್ಲ ಆರೋಗ್ಯ ಸರಿ ಹೋಗದೇ ಇರ್ಬೋದು. ಇಲ್ಲ ಅಂತಂದರೆ ಜೀವನದಲ್ಲಿ ಜಿಗುಪ್ಸೆ ಬರ್ಬೋದು. ಯಾಕಂದರೆ ಬಹಳ ಡೇಂಜರಸ್. ದಯವಿಟ್ಟು ತಾವು ತ್ರಿಪಿಂಡ ನಾರಾಯಣ ಬಲಿಯನ್ನು ಕೊಟ್ಟು ಈ ಅಸ್ಥಿಭಂಗ ದೋಷದ ನಿವಾರಣೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಹಳ ತೊಂದರೆಗೀಡಾಗ್ತೀರ. ಹೌದು, ಮಗುವಿನ ಜಾತಕ ಬಹಳ ಚೆನ್ನಾಗಿದೆ. ಸಮೃದ್ಧ ಗೌಡ ಅವ್ರ ಜಾತಕ ಬಹಳ ಬಹಳ ಚೆನ್ನಾಗಿದೆ. ದಯವಿಟ್ಟು ಈ ತ್ರಿಪಿಂಡ ನಾರಾಯಣ ಬಲಿ ಕೊಡ್ಬೇಕು ನೀವು. ಹೌದು, ಈ ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ 100 ಅಲ್ಲ 1,000,000% ಹೇಳ್ಬೋದು ಈ ಅಸ್ಥಿಭಂಗ ದೋಷ ನಿವಾರಣೆ ಆಗುತ್ತೆ. ಅದರಿಂದ ಏಳಿಗೆ ಆಗುತ್ತೆ. ದಯವಿಟ್ಟು ಈ ಕೆಲಸ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಚಂದ್ರ 5ನೇ ಮನೆಯಲ್ಲಿದ್ದಾನೆ. ಕೇಂದ್ರದ ಸ್ವಾಮಿ ಅವನು. ಕೇಂದ್ರದ ಸ್ವಾಮಿ 5ನೇ ಮನೆಯಲ್ಲಿ ಇರೋದ್ರಿಂದ ನೋಡಿ, 10ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. ಆದರೆ ಇವನ ಮೇಲೆ ಯಾರ ದೃಷ್ಟಿಯೂ ಇಲ್ಲ. ನೋಡಿ, ಕೇತು ಛಾಯಾಗ್ರಹ, ಇಲ್ಲೂ ಯಾರಿಲ್ಲ, ಇಲ್ಲೂ ಯಾರಿಲ್ಲ. ಇದನ್ನು ನಾನು ಕೇಮದ್ರಮ ದೋಷ ಅಂತ ಕರಿತೀನಿ. ಕೇಮದ್ರಮ ದೋಷ ಅಂತ ಕರಿತೀನಿ. ಕೇಮದ್ರಮ ದೋಷ 5ನೇ ಭಾವದಲ್ಲಿ ಏನಾದರೂ ಆದರೆ ಬಹಳ ತೊಂದರೆ ಈಡಾಗುತ್ತೆ. ಹೌದು, ಎಜುಕೇಷನ್ ಹಾಳಾಗ್ಬೋದು, ದಾಂಪತ್ಯ ಹಾಳಾಗ್ಬೋದು, ಸೆಕ್ಷುವಲ್ ಲೈಫ್ ಹಾಳಾಗ್ಬೋದು, ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು, ಮಾನಸಿಕವಾಗಿ ಅಸ್ತವ್ಯಸ್ತ ಆಗ್ಬೋದು, ಮಾನಸಿಕ ತೊಂದರೆಗೀಡಾಗ್ಬೋದು, ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರದ ಸಮಯದಲ್ಲಿ ತಪ್ಪು ನಿರ್ಧಾರ ತಗೋಬೋದು, ಕೆಟ್ಟವರ ಸಹವಾಸ ಮಾಡ್ಬೋದು. ದಯವಿಟ್ಟು ಇಲ್ಲಿ ಚಂದ್ರ ಕೇಂದ್ರದ ಸ್ವಾಮಿ ಆದರೂ ಸಹ ಇವನನ್ನು ನೀವು ಶಾಂತಿ ಮಾಡ್ಕೋಬೇಕು. ಕೇಮದ್ರಮ ದೋಷ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದರೆ ಮಾನಸಿಕವಾಗಿ ವಿಪರೀತ ಬೆಳೆಯುತ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೇದಲ್ಲ ಇದು ಕೇಮದ್ರಮ ದೋಷ. ನೋಡಿ, ಕೈಗೆ ಏನಾದರೂ ನೋವು ಆದರೆ ಡಾಕ್ಟರ್ ಕಡೆ ಹೋಗಿ ಅದನ್ನು ರೆಡಿ ಮಾಡಿಸ್ಕೋಬೋದು. ಆಗ ಮನಸ್ಸಿಗೆ ನೋವು ಆದರೆ ಬಹಳ ಕಷ್ಟ, ಲಘು ರಿಪೇರಿ ಆಗೋದಿಲ್ಲ. ಮಾನಸಿಕವಾಗಿ ಅಸ್ತವ್ಯಸ್ತ ಆದರೆ ಬಹಳ ತೊಂದರೆ ಆಗುತ್ತೆ. ಒಬ್ಬರಿಗೆ ಅಲ್ಲ, ಜೊತೆಗಿದ್ದವ್ರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇಮದ್ರಮ ದೋಷದ ನಿವಾರಣೆ ಮಾಡ್ಕೊಳ್ಳಿ. 100ಕ್ಕೆ 100 ನಾನು ಹೇಳ್ತೀನಿ. ಮಗುವಿನ ಫ್ಯೂಚರ್ ಬಹಳ ಚೆನ್ನಾಗಿದೆ. ನೋಡಿ, 6ನೇ ಮನೆಯಲ್ಲಿ ಕೇತು ಇದ್ದಾನೆ. ನೋಡಿ, 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಇಲ್ಲಿ ನಾನು ನಿಮಗೆ ಕೇತು ಶಾಂತಿ ಮಾಡೋದು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ 10ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಅಸ್ತಂಗತ ಆಗಿದ್ದಾನೆ. ಸೊ 6ನೇ ಮನೆ ಕೇತು 100%. ಕೇತು ದಶೆಯಲ್ಲಿ ಸ್ವಲ್ಪ ಕಷ್ಟಗಳು ಬಂದರೂ ಏನು ಆಶ್ಚರ್ಯ ಪಡುವಂಗಿಲ್ಲ. ಕೇತು ಸಮಯದಲ್ಲಿ, ಕೇತು ದಶೆಯಲ್ಲಿ, ಕೇತು ಭುಕ್ತಿಯಲ್ಲಿ, ಕೇತು ಸೂಕ್ಷ್ಮ ದಶೆಯಲ್ಲಿ ತೊಂದರೆಗೀಡಾಗ್ತಾನೆ. ಕಷ್ಟಗಳು ಬರ್ತವೆ, ಸಾಲುಗಳಾಗ್ತವೆ, ಜಗಳ ಜಾಪತ್ರೆ ಆಗುತ್ತೆ, ವಿರೋಧಿಗಳು ಹುಡ್ಕೋತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿ ಆಗುತ್ತೆ, ಅಪವಾದಗಳು ಹೊತ್ಕೋತಾನೆ, ಕೋರ್ಟು ಕಚೇರಿ ಅಂತ ಓಡಾಡ್ತಾನೆ, ಎಲುಬು ಕೀಳುಗಳ
ತೊಂದರೆ ಬರ್ಬೋದು, ತಂದೆ ವ್ಯವಹಾರದಲ್ಲಿ ಸ್ವಲ್ಪ ಏರಾಪೇರಿ ಆಗಬಹುದು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇತು ಶಾಂತಿನೂ ಬಹಳ ಅವಶ್ಯಕತೆ ಇದೆ. ಬನ್ನಿ, ಜಾತಕದಲ್ಲಿ ಅತಿ ಶ್ರೇಷ್ಠ ಭಾವ 9ನೇ ಭಾವ ಹಾಗೂ 1ನೇ ಭಾವ ಹಾಗೂ 5ನೇ ಭಾವ. ನೋಡಿ, ಇಲ್ಲೇ ಸೂರ್ಯ, ಬುಧ, ಶುಕ್ರ 9ರಲ್ಲಿದ್ದಾರೆ. ನೋಡಿ, 1ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿರೋದ್ರಿಂದ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಅಂತ ಕರಿತೀನಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ. ಎರಡನೇದು ನೋಡಿ, ಸೂರ್ಯ ಮತ್ತು ಬುಧ ಜೊತೆಗಿರೋದ್ರಿಂದ ಬುಧ ಆದಿತ್ಯ ರಾಜಯೋಗ ಅಂತ ಕರಿತೀನಿ. ನಾಲ್ಕನೇದು, ಮೂರನೇದು ಸೂರ್ಯ ಮತ್ತು ಶುಕ್ರ ಇರೋದ್ರಿಂದ ವಿಕ್ರಮಾದಿತ್ಯ ರಾಗ ಯೋಗ ಅಂತ ಕರಿತೀನಿ. ನಾಲ್ಕನೇದು ಬುಧ ಶುಕ್ರ ಜೊತೆಗಿರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತಿದ್ದೀನಿ. ನಾಲ್ಕು ರಾಜಯೋಗಗಳು. ಅದು ಸೂರ್ಯ 11ನೇ ಭಾವದ ಸ್ವಾಮಿ, ಬುಧ 9ನೇ ಭಾವದ ಸ್ವಾಮಿ, ಶುಕ್ರ 1ನೇ ಭಾವದ ಸ್ವಾಮಿ. 1ನೇ ಭಾವದ ಫಲವನ್ನು ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ನಿಮಗೆ. ಕರೆಕ್ಟಾ? 9ನೇ ಭಾವದ ಫಲವನ್ನು ನಾನು ಹೇಳಬೇಕೀಗ. ನೋಡಿ, ಗುರುವಿನ ಆಶೀರ್ವಾದ ಸದಾ ಇವನ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತಾನೆ, ಭಾಗ್ಯವಂತನಾಗಿರ್ತಾನೆ, ಪ್ರಾಪ್ತಿಯನ್ನು ಪಡ್ಕೊತಾನೆ, ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೊತಾನೆ, ಸುಖಮಯ ಜೀವನವನ್ನು ಸಾಗಿಸ್ತಾನೆ, ಗೆಲುವು ಇವಂದೇ ಆಗಿರುತ್ತೆ, ಸಂಬಂಧಿಗಳ ಜೊತೆಗೆ ಬಹಳ ಸಂಬಂಧವನ್ನು ಹೊಂದಿರ್ತಾನೆ, ದೇವರ ಆಶೀರ್ವಾದ ಪಡ್ಕೊತಾನೆ, ಬಹಳ ಲಕ್ಕಿ ಆಗಿರ್ತಾನೆ, ಪುಣ್ಯದ ಕೆಲಸ ಮಾಡ್ತಾನೆ, ಮನೆಯಲ್ಲಿ ಎಲ್ಲರನ್ನೂ ನೆಮ್ಮದಿಯಿಂದ ಜೀವನ ನಡೆಸ್ತಾನೆ. ಇದು 9ನೇ ಭಾವದ ಫಲ. ಅದೇ ರೀತಿ 11ನೇ ಭಾವದ ಫಲ ಇವನ ಆಶೆ ಆಕಾಂಕ್ಷೆಗಳ ಎಲ್ಲವನ್ನೂ ಈಡೇರಿಸ್ಕೊಳ್ತಾನೆ. ಅದೂ ಅಲ್ಲದೆ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಹೊಂದಾಣಿಕೆಯಿಂದ ಬದುಕುತ್ತಾನೆ, ಲಾಭವನ್ನು ಪಡ್ಕೊತಾನೆ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತಾನೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳೀತಾನೆ, ಹಂತ ಹಂತವಾಗಿ ದುಡ್ಡು ಆಭರಣ ಹಣವನ್ನು ಗಳಿಸ್ತಾನೆ. ಅದು ಅಲ್ಲದೆ ಹಣವನ್ನು ಸೇವ್ ಮಾಡ್ತಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರಿಂದಲೇ ಒಳ್ಳೆ ಮಿತ್ರರ ಸಹವಾಸ ಮಾಡ್ತಾನೆ. ಇದು 11ನೇ ಭಾವದ ಫಲ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುದ್ಧಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ ಹಾಗೂ ವಿದ್ಯೆ, ಕಟ್ಟಿಟ್ಟ ಬುದ್ಧಿ. ಬುಧ ಆದಿತ್ಯ ರಾಜಯೋಗದಲ್ಲಿ ಸಾಧನೆ, ಸ್ಥಾನ, ಮಾನ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಕಟ್ಟಿಟ್ಟ ಬುದ್ಧಿ. ನೋಡಿ, ಬುಧ ಆದಿತ್ಯ ರಾಜಯೋಗ 9ನೇ ಮನೆಯಲ್ಲಿ ಆಗೋದು ತಂದೆಗೆ ಬಹಳ ಒಳ್ಳೆಯದು. ತಂದೆ ಇವನು ಹುಟ್ಟಿಂದ ಬಹಳ ಬೆಳೀತಾನೆ. ಒಂದು. ಎರಡನೇದು, ಬುಧ ಆದಿತ್ಯ ರಾಜಯೋಗ ಶ್ರೇಷ್ಠ ರಾಜಯೋಗ, ಬಹಳ ಶ್ರೇಷ್ಠ ರಾಜಯೋಗ. ನಾನು ಹೇಳ್ತೀನಿ ನಿಮಗೆ, ಸಿದ್ದರಾಮಯ್ಯವರು ಬುಧ ಆದಿತ್ಯ ರಾಜಯೋಗ, ಸಿಟಿ ರವಿಯವರು ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ, ಬೊಮ್ಮಾಯಿ ಬುಧ ಆದಿತ್ಯ ರಾಜಯೋಗ, ಎನ್ ಟಿ ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಚಂದ್ರಪ್ರಭು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯಾರು ಇವರು ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, ಜೆ.ಪಿ. ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರೈ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ರತನ್ ಲಾಲ್ ಟಾಟಾ ಬುಧ ಆದಿತ್ಯ ರಾಜಯೋಗ, ಅಂಬಾನಿ ಬುಧ ಆದಿತ್ಯ ರಾಜಯೋಗ, ಟಿ.ವಿ.ಎಸ್. ಸುಂದರಂ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ. ನಾನು ಯಾಕೆ ಇವ್ರ ಹೆಸರು ತಗೋತಾ ಇದ್ದೇನೆ ಅಂದರೆ, ಇಲ್ಲಿ ಕೀರ್ತಿ, ಹೆಸರು, ಸಂಪತ್ತು, ಐಶ್ವರ್ಯ, ಎಲ್ಲ ಸ್ಥಾನ ಮಾನ ಎಲ್ಲವನ್ನೂ ಕೊಡುವಂಥ ಯೋಗವೇ ಬುಧ ಆದಿತ್ಯ ರಾಜಯೋಗ. ವಿಕ್ರಮಾದಿತ್ಯ ರಾಜಯೋಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಟೀಮ್ ಲೀಡರ್, ರಾಜ,
ಇವನು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಸ್ವಂತ ಒಂದು ಫ್ಯಾಕ್ಟ್ರಿನೋ ಶೋರೂಮು ಸಮಥಿಂಗ್ ಹಾಕ್ಕೊಂಡು ಇವನು ಅದಕ್ಕೆ ಹೆಡ್ ಆಗಿ ಇವನು ಕೆಳಗಡೆ 10ರಿಂದ 15 ಜನ ಇಲ್ಲ 20 ಜನ 30 ಜನ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡು ಹೋಗ್ತಾರಲ್ಲ, ಅದಕ್ಕೆ ವಿಕ್ರಮಾದಿತ್ಯ ರಾಜಯೋಗ ಅಂತ ಕರಿತೀವಿ. ಹೌದು, ಯು ವಿಲ್ ಬಿ ದ ಹೆಡ್. ಒಂದು ವೇಳೆ ಸರ್ಕಾರಿ ನೌಕರಿಯಲ್ಲಿದ್ದರೆ ಯು ವಿಲ್ ಬಿ IAS KS IPS ಈ ರೀತಿ ಜಾಬನ್ನು ಮಾಡ್ತಿರ್ತಾನೆ. ಹೌದು, ಲಕ್ಷ್ಮೀನಾರಾಯಣ ಯೋಗ ಬಹಳ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ, ಒಳ್ಳೆ ಹೆಂಡತಿ ಸಿಗ್ತಾಳೆ, ಒಳ್ಳೆ ನೀತಿ ರೀತಿಯಿಂದ ಬದುಕ್ತಾನೆ, ಒಳ್ಳೆ ಜೀವನವನ್ನು ಸ್ವಾರ್ಥಕವಾಗಿ ಮಾಡ್ಕೊತಾನೆ, ಒಳ್ಳೆ ಮಕ್ಕಳು ಹುಡ್ತಾರೆ. ಇದು ಲಕ್ಷ್ಮೀನಾರಾಯಣ ಯೋಗ. ಯಾರ ಜಾತಕದಲ್ಲಿ ಈ 4 ರಾಜಯೋಗಗಳಾಗ್ತಾವೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸಂಪತ್ತು, ಸ್ಥಾನ ಮಾನ, ಯಶಸ್ಸು ಹಾಗೂ ಆರೋಗ್ಯ ಆಯುಷ್ಯವನ್ನು ಪಡ್ಕೊತಾನೆ. ಬಹಳ ಸಕ್ಸಸ್ಫುಲ್ ಆಗ್ತಾನೆ ಮಗು. ಇದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, ನಾನು ಓಪನ್ ಹೇಳ್ತೇನೆ, ನೀವು ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದರೆ ಮಗು ಬೆಳೆಯಲ್ಲ. ಅದೊಂದೇ ದೋಷ ಸಾಕು ಇವನನ್ನು ಡ್ಯಾಮೇಜ್ ಮಾಡೋಕ್ಕೆ. ಅರ್ಥ ಮಾಡ್ಕೊಳ್ಳಿ, ಈ ಅಸ್ಥಿಭಂಗ ದೋಷವನ್ನು ನೀವು ನಿವಾರಣೆ ಮಾಡ್ಕೋಬೇಕು. ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು. ಹೌದು, ಇವನು ಕೊಡಕ್ಕೆ ಬರೋದಿಲ್ಲ, ಇವರು ತಂದೆಯವ್ರು ಕೊಡಬೇಕು, ಇವರು ತಾತ ಇವರು ಅಜ್ಜ ಕೊಡಬೇಕು. ನೋಡಿ, ಶನಿ 3ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ 7ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ 10ನೇ ಭಾವ ನೋಡ್ತಾನೆ. ಗುರುವಿನ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಅಸ್ತಂಗತ ಆಗಿದ್ದಾನೆ, ಹಿ ಈಸ್ ಡೆಡ್. 1ರಲ್ಲಿ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಕೊಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸವನ್ನು ಕೊಡ್ತಾನೆ. ನೋಡಿ, 12ರಲ್ಲಿ ರಾಹು ಇದ್ದಾನೆ. ದಯವಿಟ್ಟು ರಾಹು ಕೇತು ಶಾಂತಿ ಮಾಡ್ಕೊಳ್ಳೇಬೇಕು, ನೀವು ಬೇರೆ ದಾರಿ ಇಲ್ಲ. ಹೌದು, ನೋಡಿ, ನೀವು ಮಾಡ್ಕೋಬೇಕಾಗಿದ್ದು ಇಷ್ಟೇ. ನಾಗ ಪ್ರತಿಷ್ಠಾಪನೆ ನೋಡಿ, 1ನೇದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. 1ನೇದು ನೋಡಿ, ಶುಕ್ರ 2 ಡಿಗ್ರಿ ಇದ್ದಾನೆ. ದಯವಿಟ್ಟು 7 ಕ್ಯಾರೆಟ್ ಓಪೆಲನ್ನು ಹಾಕ್ಕೊಳ್ಳಿ. ಹೌದು, ನೋಡಿ, ನಾನು ಹೇಳೋದು ಒಂದೇ, ಫಸ್ಟ್ ನೀವು ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಳ್ಳಿ. ಏನು? ತ್ರಿಪಿಂಡ ನಾರಾಯಣ ಬಲಿ ಕೊಡಿ. ತ್ರಿಪಿಂಡ ನಾರಾಯಣ ಬಲಿ. ಹೌದಾ? 2ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 3ನೇದು ಚಂದ್ರ ಹಾಗೂ ಕುಜ ಈ 2 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ಓಪೆಲನ್ನು ಧರಿಸಲೇಬೇಕು ಈ ಮಗುವಿಗೆ, ಇಲ್ಲಾಂದರೆ ನಡೆಯೋದಿಲ್ಲ. ಬನ್ನಿ ನೋಡೋಣ ಏನಿದೆ. 1ನೇ ಮನೆ, 1ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ನೀಚನಾಗಿದ್ದಾನೆ. 5ನೇ ಮನೆ ಸ್ವಾಮಿ ಶುಕ್ರ ತನ್ನ ಸ್ವಗೃಹಿಯಾಗಿ ಏನ್ ಮಾಡಿದ್ದಾನೆ? ಇಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗವನ್ನು ಜನರೇಟ್ ಮಾಡಿದ್ದಾನೆ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಒಳ್ಳೆ ದಾಂಪತ್ಯ, ಎಕ್ಸ್ಟ್ರಾ ಆರ್ಡಿನರಿ ದಾಂಪತ್ಯವನ್ನು ಅನುಭವಿಸ್ತಾನೆ. ಬನ್ನಿ ಎಜುಕೇಶನ್ ಬಗ್ಗೆ ಮಾತಾಡೋಣ. 5ನೇ ಮನೆ ಸ್ವಾಮಿ ನೋಡಿ, 1ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. 100% ಶನಿ 11ರಲ್ಲಿ ಇರೋದ್ರಿಂದ 100% ಒಳ್ಳೆ ಎಜುಕೇಷನ್ನನ್ನೇ ಇವನು ಪ್ರಾಪ್ತಿ ಮಾಡ್ಕೊತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮೋಸ್ಟ್ ಪ್ರಾಬಲಿ ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲ MTech ವರೆಗೂ ಹೋಗ್ಬೋದು ಇವನು. ಕೆಲಸದ ವಿಚಾರವಾಗಿ 1, 2, 10ನೇ ಮನೆ ಸ್ವಾಮಿ ನೋಡಿ, 4ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿದ್ದಾನೆ. ಹೇಳಿದ್ನಲ್ಲ, ಇಂಜಿನಿಯರಿಂಗ್ ಆಗುತ್ತೆ ಒಂದು ಮೋಸ್ಟ್ ಪ್ರಾಬಲಿ. ಹೌದು, ಒಳ್ಳೆ ಪೊಸಿಷನ್ ಅಂಕರು ಸಿಗುತ್ತೆ, ಇದರಲ್ಲಿ ಯಾವುದೇ ಸಮಸ್ಯೆ ಬೇಡ. ಒಳ್ಳೆ ವರ್ಕ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ವಿದ್ಯೆ ಸಿಗುತ್ತೆ, ಇನ್ನೇನು ಬೇಕು. ಆದರೆ ನಾನು ಹೇಳುವ ಗ್ರಹಗಳ ಶಾಂತಿಯನ್ನು ನೀವು ಮಾಡ್ಕೋಬೇಕು. ರಾಹು ದಶೆಯಲ್ಲಿ ನಾನೀಗ ಸದ್ಯ ದಯವಿಟ್ಟು ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗುತ್ತೆ, ಯಾಕಂದ್ರೆ ಬೆಳವಣಿಗೆ ಸ್ಟಾರ್ಟಿಂಗಿಂದ ಕಡಿಮೆ ಆಗಬಾರ್ದು. ಅದಕ್ಕೆ ನಾನು ಹೇಳೋದು ತ್ರಿಪಿಂಡ ನಾರಾಯಣ ಬಲಿ ಕೊಡಿ. 2ನೇದು
ಎರಡನೇದು ತ್ರಿಪಿಂಡ ನಾರಾಯಣ ಬಲಿ ಕೊಡಿ. ಎರಡನೇದು ಬಂದ್ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಮೂರನೇದು ಬಂದ್ಬಿಟ್ಟು ಕುಜ ಹಾಗೂ ಚಂದ್ರಶಾಂತಿ ಮಾಡ್ಕೊಳ್ಳಿ. ನಾಲ್ಕನೇದು ಬಂದ್ಬಿಟ್ಟು ದಯವಿಟ್ಟು 7 ಕ್ಯಾರೆಟ್ ಓಪೆಲನ್ನು ಧರಿಸ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾಗಿದೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.